ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರುಜಿ ನಾವು ಬೆಂಗಳೂರಿಂದಾನೆ. ಹೇಳವ್ವ, ಏನು ಮಾಡ್ಕೊಂಡಿರೋದವ್ವ? ಚೆನ್ನಾಗಿದ್ದೀರಾ ಗುರುಜಿ? ಅಮ್ಮ ಚೆನ್ನಾಗಿದ್ದಾರ? ಓ, ಚೆನ್ನಾಗಿದ್ದೀನಿ. ನೀವು ಎರಡನೇ ಸಲ ಮಾತಾಡ್ತಿರೋದು? ಹೌದು ಗುರುಜಿ. ಓಹೋ, ನೋಡಿ ನನಗೆ ಗೊತ್ತಾಯ್ತು. ತುಂಬಾ ಚೆನ್ನಾಗಿದ್ದೀನವ್ವ? ತುಂಬಾ ತುಂಬಾ ಚೆನ್ನಾಗಿದ್ದೀವಿ ಗುರುಜಿ. ಓ, ಏನು ಭಾಳ ನಗ್ತಾ ಇದ್ದೀರಿ? ಈ ಖುಷಿ ಕಾರಣ ನೀವೇನೆ. ಅಯ್ಯೋ, ನಾನು ಹೆಂಗೆ? ಹೆಂಗೋ ನಿಮ್ ಪ್ರೋಗ್ರಾಮ್ ನೋಡಿದ್ಮೇಲೆ ಹ್ಮ್. ಮತ್ತೆ ನಮ್ಮ ಮನೆಯವರು ನಿಮ್ ಹತ್ರ ಒಂದ್ಸಲ ಮಾತಾಡಿದ್ರು. ಓಹೋ, ಈ ಯಾರು ಮಧ್ಯದಲ್ಲಿ ಸ್ವಲ್ಪ ಕುಡ್ಕೊಂಡು ಫೋನ್ ಮಾಡಿದ್ರಲ್ಲ ಅವರು? ಹಾ, ಅವರೇ ಗುರುಜಿ. ಗೊತ್ತಾಯ್ತು. ಚೆನ್ನಾಗಿದ್ದೀರನ್ನವ ಇಬ್ರುವಾ? ಚೆನ್ನಾಗಿದ್ದು ಗುರುಜಿ. ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ, ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ. ಹಾ, ಹೌದು. ಇದಾರಾ ನಿಮ್ಮ ಮನೆಯವರು? ಇದಾರಾ? ಇದಾರೆ ಗುರುಜಿ, ಇಲ್ಲ ಪಕ್ಕ ಇದ್ದಾರೆ. ಸಂತೋಷ. ಅವ್ರಿಗೂ ನನ್ನ ನಮಸ್ಕಾರ ತಿಳಿಸಿ. ಏನು ಸ್ವಲ್ಪ ಬದಲಾವಣೆ ಆಗಿದೆಯಾ ಅವರಲ್ಲಿ? ತುಂಬಾ ಬದಲಾವಣೆ ಆಗಿದೆ ಗುರುಜಿ, ಸ್ವಲ್ಪ ಅಲ್ಲ, 90% ಬದಲಾವಣೆ ಆಗಿದೆ. ಆಯ್ತು, ನಿಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡುತ್ತವ. ಬಟ್ ಏನ್ರೆ ಇಲ್ಲಿ ಬಂದು ನಂಬಿಕೆ ಇಟ್ಟು ಹಂಚ್ಕೊಂಡ್ರಲ್ಲ, ಅದಕ್ಕೆ ನಾವು ಅದಕ್ಕೆ ಕಾರಣಕರ್ತರು ಅನ್ನೋದಕ್ಕಿಂತ ನಮ್ಮದು ಒಂಚೂರು ಮಾತು ಅಲ್ಲಿ ಕೆಲಸ ಮಾಡ್ತು ಅಂತ ಖುಷಿ ಅಷ್ಟೇ. ನಿಮ್ಮ ಬದುಕು ಚೆನ್ನಾಗಿರ್ಬೇಕು. ಗುರುಜಿ ಅವರು ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ನನ್ನ ಎಬ್ಬರಿಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ. ಓಹೋ, ಏನ್ ಕೆಲಸ ಮಾಡೋದು? ಇವರು ಪೇಂಟ್ ಕಾಂಟ್ರಾಕ್ಟ್ರು. ಆಗ್ಲವ, ನಿಮ್ಮ ಬದುಕು ಹಿಂದೇನೇನಾಯ್ತು ಮರ್ತು ಬಿಡಿ. ಜನ ಏನಾದರೂ ಅನ್ಲಿ, ನನಗೂ ಅದ್ ನೆನಪಿದೆ. ಆದ್ರೆ ಇವತ್ತು ಹೊಸ ಬದುಕನ್ನು ಕಟ್ಟಿಕೊಳ್ತಾ ಇದ್ದೀರಿ. ನಿಮ್ಮ ಯಜಮಾನರು ನೋಡಿ, ಅಷ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಆಯ್ತು. ಭಗವಂತ ಆ ಬುದ್ಧಿಯನ್ನ ಹೀಗೆ, ಅದು ದುಡಿಮೆ ಸ್ವಲ್ಪ ಕಡಿಮೆನೋ ಜಾಸ್ತಿನೋ ಆಗ್ಲಿ, ವ್ಯಸನಗಳಿಂದ ದೂರ ಆಗ್ಬೇಕು ಮನುಷ್ಯ. ಹೌದು ಗುರುಜಿ, ನನ್ನಿಂದ ಒಂದು ಸಾಧ್ಯ ಆಗ್ತಾ ಇರ್ಲಿಲ್ಲ. ಆಯ್ತು, ನಿಮ್ಮಿಂದ ಸಾಧ್ಯ ಆಯ್ತು, ಮತ್ತೆ ನಮ್ಮ ಮನೆ ದೇವರಿಂದ ಸಾಧ್ಯ ಆಯ್ತು. ಇರ್ಲಿ ನಿಮ್ಮ ಯಾಕಂದ್ರೆ ಮನುಷ್ಯ ತಪ್ಪುಗಳನ್ನು ಅದೆಷ್ಟೇ ಮಾಡಿರ್ಲಿ, ಆದ್ರೆ ಭಗವಂತ ನಾನು ತಿದ್ದುಕೊಂಡು ಹೊಸ ಜೀವನ ಮಾಡಬೇಕಪ್ಪ, ನನಗೊಂದು ಅವಕಾಶ ಕೊಡು ಅಂತ ಯಾರು ಕೇಳ್ಕೊಳ್ತಾರೋ ಅವರಿಗೆ ಭಗವಂತ ಅವಕಾಶ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ನೀವೇ ಸಾಕ್ಷಿ. ಗುರುಜಿ, ನಾವು ನೋಡ್ರಿ, ಸುಳ್ಳು ಹೇಳ್ತಾ ಇಲ್ಲ, ಕೃಷ್ಣನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ಹತ್ರ ಯಾವತ್ತು ಅವ್ರು ಮಾತಾಡಿದ್ರು ಅವತ್ತಿಂದ ಇಲ್ಲಿವರೆಗೂ ಆಯ್ತು, ಒಂದ್ ದಾಪ ಅವ್ರು ಕುಡ್ದಿಲ್ಲ. ಅವತ್ತಿಂದ ಇಲ್ಲಿವರೆಗೂ ಅವರು ಇವಾಗೂ ಅಷ್ಟೇ ಗುರುಜಿ, ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿಕೊಟ್ಟಿದ್ದು. ಆಯ್ತಪ್ಪ, ನಿನ್ಗೆ ಒಳ್ಳೇದಾಗ್ಲಿ, ಬಹಳ ಖುಷಿ. ಅವರಿಗೆ ನನ್ನ ಹಾರೈಕೆ, ಭಗವಂತ ಕೃಷ್ಣನ ಅನುಗ್ರಹ ಇದೆ. ಇದೇ ರೀತಿ ಕೆಲಸದಲ್ಲಿ ಮುಂದುವರಿಲಿ. ನಿಮ್ ಜೊತೆ ಅತ್ಯಂತ ಪ್ರೇಮ. ಒಂದೇ ಒಂದ್ ನಿಮಿಷ ಅವ್ರು ಮಾತಾಡ್ತಾರಂತೆ, ಮಾತಾಡಿ ಗುರುಜಿ. ಬೇಗ ಒಂದೇ ಮಾತು ಕೊಡುವ, ಬೇಗ. ಹಲೋ, ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀವಿ ಸರ್. ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಚೆನ್ನಾಗಿದ್ದೀವಿ ಸರ್, ಇಬ್ರು ಚೆನ್ನಾಗಿದ್ದೀವಿ. ಚೆನ್ನಾಗಿರ್ಬೇಕು. ನೀವು ಪೇಂಟ್ ಕೆಲಸ ಚೆನ್ನಾಗಿ ಸಿಗ್ತಾ ಇದೆಯಾ? ಸಿಗ್ತಾ ಇದೆ ಸರ್. ಮಾಡಿ ಸರ್. ಅದೇ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಸಿದ್ವಿ, ಮನೆ ಕರ್ಸಿ ಹೋಮ ಎಲ್ಲ ಸುಡ್ಸಿದ್ವಿ. ಓಹೋ, ನಿಮ್ ಹತ್ರ ಮಾತಾಡಿ ಒಂದಿಷ್ಟು ದಿವಸ ಆದ್ಮೇಲೆ ಪೂಜೆ ಮಾಡಿದ್ವಿ. ಆಯ್ತು, ಮನೆ ದೇವರ ಆಶೀರ್ವಾದ ನಿಮಗಿದೆ. ಡೈಲಿ ಪೂಜೆ ಮಾಡ್ತೀನಿ ಸ್ವಾಮಿ. ಕೊಬ್ಬರಿ ಎಣ್ಣೆ ಇದು ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ಗಾಣದಲ್ಲಿ ತೆಗ್ದಿರ್ತಾರಲ್ಲ, ಕೊಬ್ಬರಿ ಎಣ್ಣೆಯಲ್ಲಿ ಡೈಲಿ 5 ಗಂಟೆ ಒಳಗಡೆ ಪೂಜೆ ಮಾಡ್ತೀನಿ ಡೈಲಿ. ಆಯ್ತು, ಪೂಜೆ ಆ ಕೊಬ್ಬರಿ ಎಣ್ಣೆ ದೀಪ ನಿಮ್ಮ ಮನೆಯ ಕತ್ತಲನ್ನು ದೂರ ಮಾಡಿದ್ರೆ, ನೀವು ಕುಡಿದೇನೆ ಒಳ್ಳೆ ರೀತಿಯಲ್ಲಿದ್ದು ಒಳ್ಳೆ ಮಾತನಾಡಿಕೊಂಡು ಕೆಲಸ ನೆಟ್ಟಗೆ ಮಾಡಿಕೊಂಡು ಮನೆಗೆ ಬಂದರೆ, ಇದು ನಿಮ್ಮ ಒಳಗಿನ ಕತ್ತಲೆಯನ್ನು, ಅಂದರೆ ದೀಪ ಮನೆ ಕತ್ತಲನ್ನು ದೂರ ಮಾಡಿದ್ರೆ ನಿಮ್ಮ ಸನ್ನಡತೆ ನಿಮ್ಮ ಒಳಗಿನ ಕತ್ತಲನ್ನು ದೂರ ಮಾಡುತ್ತೆ. ಆಗ ನನಗೇನು ಗೊತ್ತಾ ಗುರುಜಿ, ಅಲ್ಲಿ ಯಾವಾಗ್ಲೂ ಎಣ್ಣೆಗೆ ಹಾಕ್ತಾ ಇದ್ದೆ, ಇವಾಗ ಇಲ್ಲಿ ದೀಪಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಅಲ್ಲಿ ಒಳಿಕ್ ಹಾಕೋದ್ರಿಂದ ಕತ್ಲು, ಇಲ್ಲ ಹಾಕಿದ್ರೆ ಬೆಳಕು. ಹೌದು, ಬದುಕಿ ಕತ್ಲಾಗ್ಬಿಡುತ್ತೆ ಆ ಸುರಪಾನದಿಂದ. ಆಯ್ತು, ಭಗವಂತ ಒಳ್ಳೇದು ಮಾಡ್ಲಪ್ಪ, ನಿಮ್ಗೆ ಶುಭವಾಗ್ಲಿ. ಓಕೆ. ಅಯ್ಯೋ, ಇವರು ಎಂತ ದೊಡ್ಡ
ಭಾರವನ್ನು ನನ್ನ ಮೇಲೆ ಹೊರಿಸ್ತಾ ಇದ್ರು, ನಿಮ್ಮಿಂದ ನಮ್ಮ ಯಜಮಾನರು ಸರಿ ಹೋದರು ಅಂತ. ನನ್ನಿಂದ ಅಲ್ಲವ್ವ. ಅವರಿಗೆ ಭಗವಂತ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಎಲ್ಲರಿಗೂ ಅಷ್ಟೇ. ಅಂದರೆ ಯಾವುದೇ ಮನುಷ್ಯನನ್ನು ಈತ ಸರಿ ಇಲ್ಲ ಕಣೋ ಅಂತ ಒಮ್ಮೆ ಹೇಳ್ಬೋದು, ಬಟ್ ಜೀವನ ಪೂರ್ತಿ ಹಾಗೆ ಸರಿ ಇರಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಪೀಪಲ್ ಲರ್ನ್, ಪೀಪಲ್ ಚೇಂಜ್. ಜನ ಕಲಿತಾ ಹೋಗ್ತಾರೆ, ಜನ ಬದಲಾಗ್ತಾ ಹೋಗ್ತಾರೆ, ಯಾರು ಇದ್ದಂಗೆ ಇರಲಿಕ್ಕಿಲ್ಲ ಅಂತ. ಪೀಪಲ್ ವಿಲ್ ಲರ್ನ್, ಪೀಪಲ್ ವಿಲ್ ಚೇಂಜ್. ಹಾಗೆ ಇವರ ಬದುಕಲು ಒಂದು ಬದಲಾವಣೆ ಬಂದಿದೆ ಕೃಷ್ಣನಿಂದ, ನನ್ನಿಂದ ಅಲ್ಲವ್ವ. ಭಗವಂತ ನಿಮ್ಮನ್ನು ಒಳ್ಳೇದು ಮಾಡಲಿ. ಕೃಷ್ಣನ್ ನಂಬಿ ಹರೇ ಕೃಷ್ಣ ಅನ್ನಿ. ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುನ್ನ, ಮನೆಯಿಂದ ಮನೆ ಹೊಸ್ಲು ದಾಟಿ ಹೋಗುವ ಮುನ್ನ, ಕೃಷ್ಣ ನಾನು ಲಾಭ ಕೇಳಲ್ಲಪ್ಪ, ಆದರೆ ನನಗೆ ಒಳ್ಳೆಯದನ್ನೇ ಯೋಚಿಸುವ ಬುದ್ಧಿ ಕೊಡು ತಂದೆ, ಒಳ್ಳೆಯವರ ಸಹವಾಸ ಕೊಡು ತಂದೆ, ಒಳ್ಳೆ ಕೆಲಸ ಕೊಡು ತಂದೆ, ಅಷ್ಟು ಮಾತ್ರ ಕೇಳ್ಕೊಂಡು ಹೋಗಿ. ಭಗವಂತ ನಿಮ್ಮನ್ನು ಕಾಪಾಡ್ತಾನೆ.